ಭಾರಿ ಗೇಮ್ ಪ್ಲಾನ್ ನಡೀತಾ ಇದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮೈಸೂರಲ್ಲಿ ಆಪರೇಷನ್ ಹಸ್ತ ಕೂಡ ನಡೀತಾ ಇದೆ. ಯಡಿಯೂರಪ್ಪ ಎಸ್ಟಿ ಸೋಮಶೇಖರ್ ಆಪ್ತನಿಗೆ ಕಾಂಗ್ರೆಸ್ ಗಾಳ. ಮೂಡ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಕಾಂಗ್ರೆಸ್ ತೆಕ್ಕೆಗೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ. ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀವ್. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯ ಹೂಡ್ತಾ ಇರುವಂತಹ ರಣತಂತ್ರ ಇದು. ಕೆಆರ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಎಚ್.ವಿ. ರಾಜೀವ್. ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ತಟಸ್ಥರಾಗಿದ್ರು ಪಕ್ಷದಲ್ಲಿ. 2013ರಲ್ಲಿ ಕೆಜೆಪಿ ಪಕ್ಷದಿಂದ ಎಚ್.ವಿ. ರಾಜೀವ್ ಸ್ಪರ್ಧಿಸಿದ್ರು. ರಾಮದಾಸ್ ಸೋಲಿಗೂ ಕಾರಣರಾಗಿದ್ರು. ಈಗ ತನ್ನದೇ ಆದಂತಹ ಹಿಡಿತ ಹೊಂದಿದ್ದಾರೆ ಕೆಆರ್ ಕ್ಷೇತ್ರದಲ್ಲಿ. ಹಾಗಾಗಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಎಲ್ಲ ತಯಾರಿ ನಡೆಸಿರುವಂತಹ ಕಾಂಗ್ರೆಸ್ ಸಫಲ ಆಗಿದೆ. ಅದರಲ್ಲಿ ಮೈಸೂರಿನ ಭೂತಾಳ್ ಪಿಚ್ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಬಿಎಸ್ವೈ ಆಪ್ತರು ಆಗಿರುವಂತಹ ಎಚ್.ವಿ. ರಾಜೀವ್. ಈ ತಂತ್ರಗಾರಿಕೆ ಹೇಗೆ ಸಾಗ್ತಾ ಇದೆ, ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಆಪರೇಷನ್ ಹಸ್ತ ಕೂಡ ಮಾಡಿ ಶತಾಯ ಗತಾಯ ಆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರಗಳನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನುವಂತಹ ತಂತ್ರಗಾರಿಕೆನ ಸಿದ್ದರಾಮಯ್ಯ ಅವರದ್ದು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ? ಆಪರೇಷನ್ ಹಸ್ತವನ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ? ಚುನಾವಣಾ ಸಂದರ್ಭಗಳಲ್ಲಿ ಇಂತಹ ಪ್ರಯತ್ನಗಳು ಹೆಚ್ಚಾಗಿ ನಡೆಯುತ್ತೆ ಪ್ರತಿಮಾ. ಏನಂತ ಹೇಳಿದ್ರೆ ಶತಾಯಗತಾಯ ಕ್ಷೇತ್ರಗಳನ್ನ ಗೆಲ್ಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಮುಖಂಡರುಗಳ ಧ್ಯೇಯ ಆಗಿರುತ್ತೆ. ಆ ಕಾರಣಕ್ಕಾಗಿ ಕೂಡ ಪ್ರತಿ ಪಕ್ಷಗಳು ಕೂಡ ಇಂತಹದ್ದೊಂದು ಬೇರೆ ಪಕ್ಷದವ್ರನ್ನ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಕೆಆರ್ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಬ್ರಾಹ್ಮಣ ಬಾಹುಳ್ಯ ಉಳ್ತಕ್ಕಂತಹ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು ಕೆಆರ್ ವಿಧಾನಸಭಾ ಕ್ಷೇತ್ರ. ಆ ವಿಧಾನಸಭಾ ಕ್ಷೇತ್ರದ ಮೂಡದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೀವ್ ಅವ್ರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಸಿದ್ದರಾಮಯ್ಯನವರು ಸಫಲರಾಗಿರ್ತಕ್ಕಂಥದ್ದು. ನಾಳೆ ಅವರು ಅಧಿಕೃತವಾಗಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಅವರ ಜೊತೆಗೆ ಒಂದಷ್ಟು ಬೆಂಬಲಿಗರನ್ನು ಕೂಡ ಅವ್ರು ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಕೇವಲ ರಾಜೀವ್ ಅಷ್ಟೇ ಅಲ್ಲ, ಅವರ ಜೊತೆಗೆ ಮತ್ತಷ್ಟು ಬಿಜೆಪಿಯ ಮತ್ತೆ ಜೆಡಿಎಸ್ ನ ನಾಯಕಗಳೇನು ಸ್ಥಳೀಯವಾಗಿರ್ತಕ್ಕಂಥ ನಾಯಕರೇನಿದ್ರು ಅವ್ರನ್ನ ಸೆಳೆಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2 ಸಾಲಿನಲ್ಲೂ ಕೂಡ ಬಿಜೆಪಿ ಕ್ಷೇತ್ರವನ್ನ ಪಡ್ಕೊಂಡಿತ್ತು. ಅದು ಜಾತಿ ರಾಜಕಾರಣಕ್ಕಾಗಿ ನಡೀತಾ ಇರ್ತಕ್ಕಂಥ ಚುನಾವಣೆ ಏನಾಗುತ್ತೆ, ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂತಹ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ರೆ ಈ ಬಾರಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿದ್ರು. ಹಾಗಾಗಿ ಅವರು 2 ಬಾರಿ ಕೊಟ್ಟಿದ್ದಂತ ಕುರುಬರ್ಗೆ ಕೊಟ್ಟಿದ್ದಂತ ಟಿಕೆಟ್ ಏನಿದೆ ಅದನ್ನ ಮಿಸ್ ಮಾಡಿ ಈ ಬಾರಿ ಒಕ್ಕಲಿಗ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗಲೂ ಕೂಡ ಗೆಲ್ಲಬೇಕು ಅಂತಂದ್ರೆ ಯದುವೀರ್ ಅವರ ವಿರುದ್ಧವಾಗಿ ಗೆಲ್ಲಬೇಕು ಅಂತಂದ್ರೆ ಮತ್ತಷ್ಟು ಸ್ಟ್ರಾಟಜಿಯನ್ನ ಬಳಸಬೇಕಾಗತ್ತೆ. ಅದರ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವರು ಬೇರೆ ಪಕ್ಷಗಳಿಂದ, ಅದರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಹೆಚ್ಚು ಸ್ಥಳೀಯ ಮುಖಂಡರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ನಾಳೆ ಎಚ್.ವಿ. ರಾಜೀವ್ ಮೂಡದ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯಿಂದ ಯಡಿಯೂರಪ್ಪನವರು ಹೊರಗಡೆ ಹೋಗಿ ಕೆಜೆಪಿಯನ್ನ ಕರೆದಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆಗೆ ನಿಂತಿದ್ದಂತಹ ಬಂಟ, ಮೈಸೂರು ಭಾಗದ ಬಂಟ, ಅವರನ್ನ ಸೆಳೆಯಲಿಕ್ಕೆ ಈಗ ಸಿದ್ದರಾಮಯ್ಯನವರು ಸಫಲರಾಗಿರ್ತಕ್ಕಂಥದ್ದು. ಆ ಮೂಲಕವಾಗಿ ಬಿಜೆಪಿಗೆ ಅವರದ್ದೇ ಬಾಹುಳ್ಯ ಉಳಿತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಟಕ್ಕರ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿಮಾ. ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಮೈಸೂರು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಿಎಂ ಮಾಡ್ತಾ ಇರುವಂತಹ ಮಾಸ್ಟರ್ ಪ್ಲಾನ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.